ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಇಡ್ಲಿ ಹಿಟ್ಟಲ್ಲಿ ಪಿಜ್ಜಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಊರಲ್ಲಿ ಪಿಜ್ಜಾ ಎಲ್ಲ ಸಿಗಲ್ಲ, ಅದಕ್ಕೆ ನಾನು ಈ ಥರ ಆಲ್ಟ್ರೇಷನ್ಸ್ ಎಲ್ಲ ಮಾಡಿ ಮಕ್ಳಿಗೆ ಕೊಡ್ತಾ ಇರ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ಕೊಳೋದು ಅಂತ. ಫಸ್ಟ್ ಒಂದು ಪ್ಯಾನ್ ತೊಗೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ನಿಮ್ಗೆ ಇಷ್ಟ ಇದ್ದಿದ್ದ ತರಕಾರಿ ಹಾಕ್ಕೊಬೋದು. ನಾನಿಲ್ಲಿ ಈರುಳ್ಳಿ, ಕ್ಯಾಬೇಜ್, ಕ್ಯಾಪ್ಸಿಕಮ್, ಪನ್ನೀರ್ ಯೂಸ್ ಮಾಡ್ತಾಯಿದ್ದೀನಿ. ಹಸಿದು ಕೂಡ ಹಾಕ್ಕೊಬೋದು, ಆದರೆ ಫ್ರೈ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಈ 3 ತರಕಾರಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು. ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಪನ್ನೀರ್ ಹಾಕ್ಕೊಬೇಕು. ಪನ್ನೀರು ಸಹ ಹಸಿ ಹಾಕೋಕ್ಕಿಂತ ಸ್ವಲ್ಪ ಅದು ಫ್ರೈ ಮಾಡಿದರೆ ಅದು ರೆಡ್ಡಿಶ್ ಬ್ರೌನ್ ಆದರೆ ಸ್ವಲ್ಪ ಕ್ರಂಚಿನೆಸ್ ಚೆನ್ನಾಗಿ ಸಿಗುತ್ತೆ ಅದರಲ್ಲಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕಿ ಫ್ರೈ ಮಾಡ್ಕೊಂಡು ಈ ಥರ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಡ್ಲಿ ಹಿಟ್ಟು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡ್ಕೊಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊತಾ ಇದ್ದೀನಿ. ರವೆ ಹಾಕೋದ್ರಿಂದ ಸ್ವಲ್ಪ ಅದು ಗಟ್ಟಿ ಬರುತ್ತೆ, ಅದು ಬೇಸು. ಇಲ್ಲ ಅದು ಒಂಥರ ಸಾಫ್ಟ್ ಆಗಿರುತ್ತಲ್ಲ ಇಡ್ಲಿ, ಬೇಸ್ ಗಟ್ಟಿ ಬರೋಕ್ಕೆ ರವೆ ಹಾಕಿ ಒಂದು 5 ನಿಮಿಷ ಇಟ್ಟು ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ. ಆಮೇಲೆ ಆಗಲೇ ರೆಡಿ ಮಾಡ್ಕೊಂಡು ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಏನು ತೆಳು ಸ್ಪ್ರೆಡ್ ಮಾಡ್ಕೊಬೇಕಂತ ಏನಿಲ್ಲ, ದಪ್ಪನೇ ಇಲ್ಲಿ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಫಸ್ಟ್ ಲೇಯರಿಗೆ ಪಿಜ್ಜಾ ಸಾಸ್ ಹಾಕ್ತಾಯಿದ್ದೀನಿ. ಇದು ನನ್ನ ಹೋಮ್ ಮೇಡ್ ಸಾಸ್. ಬೇಕಾದ್ರೆ ನೀವು ಟೊಮೆಟೊ ಕೆಚಪ್ ಏನಾದ್ರು ಹಾಕ್ಕೊಬೋದು. ಆಮೇಲೆ ಸೆಕೆಂಡ್ ಲೇಯರ್ ಬಂದು ಮಯೋನೈಸ್ ಹಾಕ್ಕೊತಾ ಇದ್ದೀನಿ. ಮಯೋನೈಸ್ ಕೂಡ ಆಪ್ಷನಲ್ ನಿಮಗೆ. ಮಯೋನೈಸ್ ಹಾಕಿ ಸ್ಪ್ರೆಡ್ ಮಾಡಾದಮೇಲೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಗೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಬೋದು ತರಕಾರಿ. ಆಮೇಲೆ ಮೇಲ್ಗಡೆ ಲಾಸ್ಟಿಗೆ ಚೀಸ್ ಸ್ಲೈಸ್ ಹಾಕ್ತಾಯಿದ್ದೀನಿ. ಆಮೇಲೆ ಆರಿಗೆನೋ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕಿ ಇದು ಸಿಮ್ಮಲ್ಲೇ ಮಾಡಬೇಕು. 7 ರಿಂದ 8 ನಿಮಿಷ ಇಟ್ಟರೆ ಸಾಕು ಸಿಮ್ಮಲ್ಲಿ. ನೋಡಿ 8 ನಿಮಿಷ ಆದಮೇಲೆ ಈ ಥರ ಒಳ್ಳೆ ಪಿಜ್ಜಾ ಥರನೇ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ. ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಗೊತ್ತೇ ಆಗೋಲ್ಲ ತಿನ್ನುವಾಗ ಇಡ್ಲಿ ಹಿಟ್ಟಲ್ಲಿ ಮಾಡಿದ್ದು ಅಂತ. ನೋಡಿ ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಸುಲಭವಾಗಿ ಬರುತ್ತೆ. ಒಳಗಡೆಯಿಂದ ಅದು ಬೇಸ್ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಇದನ್ನು ಇಡ್ಲಿ ಹಿಟ್ಟಲ್ಲಿ ಮಾಡಿದ್ದಂತ ಗೊತ್ತೇ ಆಗೋಲ್ಲ ಮಕ್ಕಳಿಗೆ. ನೀವು ಸಹ ನಿಮ್ಮ ಮಕ್ಕಳಿಗೆ ಹೀಗೆ ಮಾಡಿಕೊಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.